ಚಿಕನ್ ಇಷ್ಟಪಡೋರ್ಗಂತೂ ಬಿರಿಯಾನಿ ಅಂದರೆ ಬಾಯಲ್ಲಿ ಸಕ್ಕತ್ ನೀರು ಬರುತ್ತೆ. ಸೊ ಇಂಥ ಒಂದು ಒಳ್ಳೆ ರೆಸಿಪಿನ ಈಸಿಯಾಗಿ ಬ್ಯಾಚುಲರ್ ಕೂಡ ಮಾಡ್ಕೊಳ್ಳೋ ಥರ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಒಂದು 750 ಗ್ರಾಮ್ ಅಂದರೆ 3/4 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಹಾಗೆ ತೇಜು ಚಿಕನ್ ಬಿರಿಯಾನಿ ಪೇಸ್ಟ್ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಏನಕ್ಕೋಸ್ಕರ ತೊಗೊಂಡಿದ್ದೀನಿ ಅಂತ ಅಂದರೆ ಇದನ್ನು ಒಂದ್ಸಲ ಟ್ರೈ ಮಾಡಿದ್ದೆ. ಸೊ ತುಂಬ ಟೇಸ್ಟಿಯಾಗಿತ್ತು. ಹಾಗಾಗಿ ನಿಮಗೂ ಹೇಳ್ಕೊಡ್ಬೇಕು ಈ ರೆಸಿಪಿನ ಅಂತ ನಾನು ತೊಗೊಂಡಿದ್ದೀನಿ. ಬರೀ ನೀವು ಗ್ರೇವಿ ಮಾಡ್ತೀರಾ ಅಂತ ಅಂದರೆ ಈ ಥರ ನೀವು ಚಿಕನ್ ಪೇಸ್ಟ್ ಎಲ್ಲ ನೀಟಾಗಿ ಕಲಸಿ ಜಸ್ಟ್ ಎಣ್ಣೆ ಹಾಕಿ ನೀವು ಅದನ್ನು ಮಿಕ್ಸ್ ಮಾಡಿ ಗ್ರೇವಿ ಥರ ಮಾಡ್ಕೊಬೋದು. ಬಟ್ ನೀವು ಬಿರಿಯಾನಿ ಮಾಡೋದ್ರಿಂದ ನಾವು ಬಿರಿಯಾನಿ ಏನು ಮಸಾಲೆ ಹಾಕ್ತೀವಿ ಅದನ್ನೇ ಹಾಕಿ ಮಾಡಬೇಕಾಗತ್ತೆ. ಸೊ ಚಿಕನ್ಗೆ ಆ ಪೇಸ್ಟ್ ಎಲ್ಲ ಕಲಸಿ ಇಟ್ಕೊಂಡ್ಮೇಲೆ ಒಂದು ಕುಕ್ಕರ್ಗೆ ನಾನು ಒಂದು 6-7 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಥರ 1 ಸ್ಪೂನು ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಮತ್ತು ಬೆಣ್ಣೆ ಬಿರಿಯಾನಿಗೆ ಬಿತ್ತು ಅಂದರೆ ಆಹಾ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಇದು ಬೆಣ್ಣೆ ಮತ್ತು ಎಣ್ಣೆ ಎರಡು ಮಿಕ್ಸ್ ಆಗಿ ಕರ್ಗೋ ತನಕ ಅದನ್ನು ಬಿಸಿ ಮಾಡ್ಕೊಬೇಕು. ಸೊ ಇವಾಗ ಆಲ್ಮೋಸ್ಟ್ ನಮಗೆ ಬೆಣ್ಣೆ ಕರಗಿದೆ. ಸೊ ಎಣ್ಣೆ ಬೆಣ್ಣೆ ಎಲ್ಲ ನೀಟಾಗಿ ಕರಗಿರೋದ್ರಿಂದ ಇವಾಗ ನೀವು ಯಾವುದೇ ಮಸಾಲೆ ಪದಾರ್ಥ ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟಿಗೆ ನಾನು ಎಣ್ಣೆ ಬಿಸಿ ಆದಮೇಲೆ ಒಂದು 2 ಪೀಸಷ್ಟು ನಾನು ಚಕ್ಕೆ ಹಾಕಿದ್ದೀನಿ. 2 ಪೀಸ್ ಚಕ್ಕೆ, ಒಂದು 6-7 ನಾನು ಲವಂಗ ತಗೊಂಡಿದ್ದೀನಿ, 4 ಏಲಕ್ಕಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಅದಾದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸೋಂಪು, ನೆಕ್ಸ್ಟು ಒಂದೇ ಒಂದು ಸ್ಟಾರ್ ಹೂವು ಹಾಕ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನೀವು ಘಮ್ ಅಂತ ಸ್ಮೆಲ್ ಬರೋ ಥರ ಇದನ್ನು ಮಸಾಲೆ ಐಟಮ್ನ ನೀವು ಫಸ್ಟು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಪಲಾವ್ ಬಿರಿಯಾನಿ ಅಂತ ಅಂದರೆ ಬಿರಿಯಾನಿ ಎಲೆ ಇರಲೇಬೇಕು. ಹಾಗಾಗಿ ಒಂದು 3 ಬಿರಿಯಾನಿ ಎಲೆನ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು 3/4 kg ಚಿಕನ್ ತಗೊಂಡಿರೋದ್ರಿಂದ ಒಂದು 7-8 ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಇನ್ನೂ 1-2 ಹಾಕೋಬೋದು. ಈಗ ಹಾಕಿರೋ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಇದನ್ನು ನೀಟಾಗಿ ಬಾಡಿಸ್ತಾನೆ ಇರಬೇಕು. ಇದಾದಮೇಲೆ ನಾನು 1-2 ದಪ್ಪ ಈರುಳ್ಳಿನ ನೀಟಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಬಿರಿಯಾನಿಗೆಲ್ಲ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ ನಿಮಗೆ. ಈ ಥರ ದಪ್ಪದಾಗಿ ಉದ್ದಕ್ಕೆ ಕಟ್ ಮಾಡಿ ನೀವು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಇದು ಒಂಥರ ಬ್ರೌನಿಷ್ ಕಲರ್ ಬರೋ ತನಕನೂ ಚೆನ್ನಾಗಿ ಹುರ್ಕೊಬೇಕು. ಇದನ್ನು ಈರುಳ್ಳಿನ ಎಷ್ಟು ಫ್ರೈ ಮಾಡಿ ಎಷ್ಟು ಚೆನ್ನಾಗಿ ಹುರಿತಿರೋ ಬಿರಿಯಾನಿ ಅಥವಾ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದಾದಮೇಲೆ ಒಂದು 1/4 ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಅರಿಶಿನ ಪುಡಿ ಜೊತೆ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಉರಿಬೇಕು. ಅರಿಶಿನದ ಸ್ಮೆಲ್ಲು ಘಮ ನಮಗೆ ಬರಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು 2 ದಪ್ಪ ಟೊಮೊಟೊನ ನಾನು ಉದ್ದದಾಗಿ ಹೆಚ್ಕೊಂಡಿದ್ದೀನಿ. ಸೊ ನಿಮಗೆ ಉಡಿಗೆ ಟೊಮೊಟೊ ಬಿರಿಯಾನಿಗೆ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ 2 ಟೊಮೊಟೊ ದಪ್ಪ ಟೊಮೊಟೊ ನಾನು ಹಾಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಫ್ರೈ ಆದಮೇಲೆ ಚೆನ್ನಾಗಿ ಕಲಸಿಟ್ಟಿರೋ ಅಂತಹ ಚಿಕನ್ ಏನಿದೆ, ಇದು 3/4 kg ಚಿಕನ್ ತಗೊಂಡಿದ್ದೀನಿ. ಕಲಸಿಟ್ಟಿರೋ ಚಿಕನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಜೊತೆ ಎಲ್ಲ ನೀವು ಮಿಕ್ಸ್ ಮಾಡಬೇಕು. ಇದನ್ನು 1-2 ನಿಮಿಷ ಇದೇ ಥರ ನೀವು ಕೈ ಆಡಿಸ್ತಾ ಇರಬೇಕು. ತೇಜು ಬಿರಿಯಾನಿ ಪೇಸ್ಟಲ್ಲೇ ನಮಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಾನು ಯಾವುದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಕ್ಸ್ಟ್ರಾ ಪೌಡರ್ಗಳನ್ನ ನಾನು ಬಿರಿಯಾನಿ ಯೂಸ್ ಮಾಡ್ತಾ ಇಲ್ಲ. ಸೊ ಆ ಪ್ಯಾಕೆಟ್ ಹಿಂದೆನೂ ಇರುತ್ತೆ ಇದನ್ನು ಯೂಸ್ ಮಾಡಬೇಕಾದ್ರೆ ಸಾಲ್ಟ್ ಅಂದರೆ ಉಪ್ಪು ಕೂಡ ಹಾಕೋಂಗಿಲ್ಲ ಅಂತ. ಹಾಗಾಗಿ ನಾನು ಇದಕ್ಕೆ ಏನೂ ಹಾಕ್ತಾಯಿಲ್ಲ. ನೀವು ಗ್ರೇವಿ ಮಾಡೋಂಗಿದ್ರೆ ಸಾಲ್ಟು ಬೇಡ, ಬಟ್ ಬಿರಿಯಾನಿ ಮಾಡೋದ್ರಿಂದ ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ. ಸೊ ಇವಾಗ ಯಾವುದೇ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಯೂಸ್ ಮಾಡಿಲ್ಲ. ನೀಟಾಗಿ ಚಿಕನ್ ಮಿಕ್ಸ್ ಆದಮೇಲೆ ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇನ್ನೊಂದು ಸಲ ನೀಟಾಗಿ ಬೇಯಕ್ಕೆ ಬಿಡಬೇಕು. ಚಿಕನ್ನು ಒಂದು ಮಿನಿಮಮ್ ಒಂದು 10 ಮಿನಿಟ್ಸ್ ಅಷ್ಟಾದರೂ ನಿಮಗೆ ಅದು ಬೇಯಬೇಕು. ಚಿಕನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ ಲಿಡ್ ಏನಿದೆ ಅದನ್ನು ಜಸ್ಟು ಮೇಲ್ಗಡೆ ಇಟ್ಟು ಚೆನ್ನಾಗಿ ಅದು ಕುದಿಯಕ್ಕೆ ಬಿಡಬೇಕು. ಸೊ ಒಂದು 10 ನಿಮಿಷ ಕಾಲ ನೀವು ಬಿಟ್ಟರೆ ಅದು ಸ್ವಲ್ಪ ಈ ಥರ ನೀರೆಲ್ಲ ಸ್ವಲ್ಪ ಡ್ರೈ ಆಗಿ ನಮಗೆ ಚೆನ್ನಾಗಿ ಅನಿಸುತ್ತೆ. ಇದಾದಮೇಲೆ ಇನ್ನೊಂದು ಸಲ ನೀವು ತಳ ಹಿಡಿದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ನೀವು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಚಿಕನ್ನ ಬೇಯಿಸಬೇಕಾಗತ್ತೆ. ಆವಾಗ ನೀರೆಲ್ಲ ನಮಗೆ ಡ್ರೈ ಆಗಿ ಈ ಥರ ಎಣ್ಣೆ ಅಂಶ ಏನು ಕಾಣಿಸ್ತಾ ಇದೆ, ಸೊ ಇದು ಎಣ್ಣೆ ಬಿಡಬೇಕು ಚಿಕನಲ್ಲಿ. ಇಷ್ಟು ಬಿಟ್ಟರೆ ಒಂದು 1/2-3% ಆದರೂ ನಮಗೆ ಚಿಕನ್ನು ನೀಟಾಗಿ ಕುಕ್ಕರಲ್ಲಿ ಕೂಗಿಸ್ತೇನೆ ಬೆಂದಿರುತ್ತೆ. ಹಿಂಗಾಗೋದ್ರಿಂದ ನಮಗೆ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟು ನಾನು ಇಲ್ಲಿ ಈ ಥರ ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ದೊಡ್ಡ ಗ್ಲಾಸು. ಇದರಲ್ಲಿ ನಾನು 1.5 ಗ್ಲಾಸಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಸೊ
ಇದನ್ನು ಇವಾಗ ನಾನು ಡೈರೆಕ್ಟು ಚಿಕನ್ಗೆ ನಾನು ಹಾಕ್ತಾ ಇದ್ದೀನಿ. ಸೊ ನೀರು ಹಾಕೋಕ್ಕಿಂತ ಮುಂಚೆ ಫಸ್ಟು ನಾವು ಅಕ್ಕಿ ಹಾಕೋಬೇಕು. ಇವಾಗ ಚಿಕನ್ ಜೊತೆ ನಾನು ಅಕ್ಕಿ ಹಾಕಾಗಿದೆ. ಇದಾದಮೇಲೆ ನೀರು ಹಾಕ್ತೇನೆ ನಾವು ಅಕ್ಕಿನ ಗ್ರೇವಿ ಜೊತೆನೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಕಡೆ ಉಪ್ಪು ಖಾರ ಹಿಡ್ದಿದ್ದು, ಇನ್ನೊಂದು ಕಡೆ ಉಪ್ಪು ಖಾರ ಹಿಡ್ದಿಲ್ಲ, ಈ ಥರ ಏನೂ ಆಗಲ್ಲ. ಒಂದ್ಸಲ ಅಕ್ಕಿನ ಫಸ್ಟು ಈ ಥರ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಪ್ರತಿ ಅಕ್ಕಿಗೂ ನಮಗೆ ಚೆನ್ನಾಗಿ ಹಿಡ್ದಿರುತ್ತೆ. ಇದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು 1.5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಸೊ 3 ಗ್ಲಾಸ್ ಹಾಕಬೇಕು. ಆದರೆ ಬಿರಿಯಾನಿಗೆ ನೀವು 3 ಗ್ಲಾಸ್ ಹಾಕೋದ್ರಿಂದ ನಿಮಗೆ ಸ್ವಲ್ಪ ಮುದ್ದೆ ಆಗುತ್ತೆ. ಹಾಗಾಗಿ ನಾನು 2.5 ಗ್ಲಾಸ್ ಹಾಕ್ತಾ ಇದ್ದೀನಿ. ಯಾಕಂದರೆ ಚಿಕನ್ ಬೆಂದಿರುತ್ತೆ ಅಲ್ಲ, ಅದರಲ್ಲೇ ಅರ್ಧ ಗ್ಲಾಸ್ ನೀರು ನಿಮಗೆ ಉಪ್ಪು ಹಾಕೋದ್ರಿಂದ ಬಿಟ್ಕೊಳ್ಳುತ್ತೆ. ಹಾಗಾಗಿ 2.5 ಗ್ಲಾಸ್ ಅಷ್ಟೇ ನಾನು ನೀರು ಹಾಕಿದ್ದೀನಿ. 1.5 ಗ್ಲಾಸ್ಗೆ 2.5 ಗ್ಲಾಸ್ ಅಷ್ಟು ಮಾತ್ರ ನೀರನ್ನ ಹಾಕಿ ಈ ಥರ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಲ್ರೆಡಿ ಉಪ್ಪು ಪೇಸ್ಟಲ್ಲೇ ಇರೋದ್ರಿಂದ ಸ್ವಲ್ಪ ನೀವು ಕಡಿಮೆ ಉಪ್ಪನ್ನೇ ಹಾಕೋಬೇಕಾಗತ್ತೆ. ಮಿಕ್ಸ್ ಮಾಡಿ ನೀವು ಕುಕ್ಕರ್ ಲಿಡ್ನ ಮುಚ್ಚೋಕ್ಕೂ ಮುಂಚೆ ಸ್ವಲ್ಪ ನೀವು ಟೇಸ್ಟ್ ಮಾಡಬೇಕಾಗತ್ತೆ, ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ. ಸೊ ಉಪ್ಪೇನಾದರೂ ಕಡಿಮೆ ಆಗಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು ನಾನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣ ನೀವು ಬಿರಿಯಾನಿ ಮಾಡಿದಾಗ ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅನ್ನ ಉದುರುದ್ರಾಗಿ ನಿಮಗೆ ಚೆನ್ನಾಗಿ ಬರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಸಾಲ್ಟು ಲೆಮನ್ ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡಾಗಿದೆ. ಸೊ ಇವಾಗ ನಾನು ಕುಕ್ಕರ್ ಲಿಡ್ನ ಮುಚ್ಚಿ 2 ವಿಷಲ್ಲು ಕೂಗಿಸ್ಕೊತಾ ಇದ್ದೀನಿ. ಸೊ ಇವಾಗ ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ಮುಚ್ಚಿದ್ಮೇಲೆ 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ಸೊ ಕೂಗಿ ಪ್ರೆಷರ್ ಇಳಿದ್ಮೇಲೆ ಅದು ಹೇಗಿರುತ್ತೆ ಅಂತ ನೆಕ್ಸ್ಟ್ ಇವಾಗ ನೋಡೋಣ. ನೋಡಿ ಇವಾಗ ಪ್ರೆಷರ್ ಇಳಿದಿದೆ. ಸೊ ಓಪನ್ ಮಾಡಿದಾಗ ನೋಡಿ ಪರ್ಫೆಕ್ಟ್ ಬಿರಿಯಾನಿ ಬಂದಿದೆ. ಏನೂ ಅನ್ನ ಕೂಡ ನಮಗೆ ಮುದ್ದೆ ಆಗಿಲ್ಲ, ಉದ್ರುದ್ರಂಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಚಿಕನ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಹಾಗೆ ಈ ಚಿಕನ್ ಎಲ್ಲ ನೀವು ಮಸಾಲ ಎಲ್ಲ ಉಪ್ಪು ಖಾರ ಕೂಡ ಸಖತ್ತಾಗಿ ಹಿಡ್ದಿರುತ್ತೆ. ನೀಟಾಗಿ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನೀವು ಸರ್ವ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಪರ್ಫೆಕ್ಟಾಗಿ ಬಿರಿಯಾನಿ ರೈಸ್ ಬಂದಿದೆ. ಈ ಬಿರಿಯಾನಿಗೆ ಯಾವುದೇ ಬಾಸುಮತಿ ರೈಸು ಬಳಸಿ ನಾನು ಮಾಡಿಲ್ಲ. ಮನೆಯಲ್ಲಿ ನಾರ್ಮಲಾಗಿ ಯಾವುದು ಅಕ್ಕಿ ಯೂಸ್ ಮಾಡ್ತೀವಿ ಅದರಲ್ಲೇ ಬಿರಿಯಾನಿ ಮಾಡಿದ್ದೀನಿ. ಸೊ ಇವಾಗ ಸೂಪರ್ ಆಗಿರೋ ಬಿರಿಯಾನಿ ಇವಾಗ ರೆಡಿ ಆಯಿತು.